ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜೀವ ಆಸ್ಪತ್ರೆ ಹಾಗೂ ರೆಡ್ ಎಫ್ಎಂ ಸಹಯೋಗದಲ್ಲಿ ಹೆಲ್ಮೆಟ್ ವಿತರಣೆ. ಕರ್ನಾಟಕ ರಾಜ್ಯ ಅನುದಾನಿತ ಖಾಸಗಿ ಐಟಿಐ ನೌಕರರ ಸಂಘದಿಂದ ಸಚಿವರಿಗೆ ಸನ್ಮಾನ. ಕುಖ್ಯಾತ ಕಳ್ಳಿಯರ ಬಂಧನ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರ ವಶ ಎಸ್ಪಿ ಆಡೂರ್ ಶ್ರೀನಿವಾಸಲು. ರುದ್ರವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮಾದಿಗ ದಂಡೋರ ಹೋರಾಟ ಸಮಿತಿ ತಾಲೂಕಾ ಅಧ್ಯಕ್ಷರಾಗಿ ದೇವರಾಜ್ ಡಗ್ಗಿ ಆಯ್ಕೆ. ಈಗ ವಾರ್ತೆಗಳ ವಿವರ. ಜೀವ ಆಸ್ಪತ್ರೆ ಹಾಗೂ ರೆಡ್ ಎಫ್ಎಂ ಸಹಯೋಗದಲ್ಲಿ ನಗರದ ಎಸ್ಪಿ ವೃತ್ತದಲ್ಲಿ ಹೆಲ್ಮೆಟ್ ಜಾಗೃತಿ ಮೂಡಿಸಿದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಜೀವ ಆಸ್ಪತ್ರೆ ಹಾಗೂ ರೆಡ್ ಎಫ್ಎಂ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ಜಾಗೃತಿ ಅಭಿಯಾನಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು. ಹೆಲ್ಮೆಟ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಮಾನ್ಯ ಪೊಲೀಸ್ ಆಯುಕ್ತರು ಶ್ರೀ ಚಂದ್ರಶಪ್ಪ ಎಸ್ಡಿ ಸರ್. ನಂತರ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಸಸಿ ನೀಡಿ ಸ್ವಾಗತಿಸಲಾಯಿತು. ನಂತರ ದ್ವಿಚಕ್ರ ವಾಹನ ಸವಾರರಿಗೆ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಡಿ ಹಾಗೂ ಜೀವ ಆಸ್ಪತ್ರೆ ಮುಖ್ಯಸ್ಥರು ಹಾಗೂ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆ ಮಾಡಿ ಹೆಲ್ಮೆಟ್ ಜಾಗೃತಿ ಮೂಡಿಸಿದರು. ನಂತರ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಡಿ ಹಾಗೂ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಎಡ್ರಾಮಿ ಮತ್ತು ಜೀವ ಆಸ್ಪತ್ರೆ ಮುಖ್ಯಸ್ಥರು ಮಾತನಾಡಿದರು. ರೆಡ್ ಎಫ್ಎಂ 93.5 ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕಲಬುರಗಿ ನಗರ ಪೊಲೀಸ್ ಒಂದು ಸಂಯುಕ್ತ ಆಶ್ರಯದಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಬಗ್ಗೆ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬಾಬುರಾವ್ ಮೆಡ್ರಾಮಿ ಅವರು, DCP ಕ್ರೈಮ್ ಮತ್ತು ಎಲ್ಲ ನುರಿತ ವೈದ್ಯರ ತಂಡ, ಜೀವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ರೆಡ್ ಎಫ್ಎಂನ ಎಂಟೈರ್ ಟೀಮ್ ಮತ್ತು ಎಲ್ಲ ಸಾರ್ವಜನಿಕ ಮಿತ್ರರು, ಒಂದು ಅಪಘಾತಗಳಾದಾಗ ತಕ್ಷಣ ಸ್ಪಂದನೆ ಮಾಡುವಂಥವರು ಆರಕ್ಷಕರು ಮತ್ತು ಆಸ್ಪತ್ರೆ ಸಿಬ್ಬಂದಿ, ವೈದ್ಯರು. ಅಲ್ಲಿ ನಾವು ಸ್ಥಳಕ್ಕೆ ಹೋದಾಗ ಬರೀ ನೋಡುವಂಥದ್ದು ಬರೀ ಡ್ಯಾಮೇಜ್ ವೆಹಿಕಲ್ಸ್ ಅಲ್ಲ, ಬ್ರೋಕನ್ ಮಿರರ್, ಬ್ರೋಕನ್ ವಿಂಡೋಸ್, ಬ್ರೋಕನ್ ವೆಹಿಕಲ್ಸ್ ಅಲ್ಲ, ಅಲ್ಲಿ ಜೀವನ ಕಳ್ಕೊಂಡವರು, ಗಂಭೀರವಾಗಿ ಗಾಯಗೊಂಡವರನ್ನು ನೋಡ್ತೀವಿ. ಎಲ್ಲಿ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊತಾರೆ, ಬರೀ ಅದು ಜೀವ ಕಳ್ಕೊಳ್ಳೋದು ಅಷ್ಟೇ ಅಲ್ಲ, ಕೆಲವು ಮನೆಗಳಲ್ಲಿ ಯಾರು ಹೊರಡೆ ಹೋಗಿರ್ತಾರೋ ಅವರು ಸುರಕ್ಷಿತವಾಗಿ ಬರ್ತಾರಂತ ಆಸೆ ಇರ್ತಾರೆ. ಆ ಆಶಯಗಳು ನುಚ್ಚುನೂರಾಗುತ್ತೆ. ಯಾರು ಅಪಘಾತಗಳನ್ನು ಪ್ರಾಣ ಕಳ್ಕೊಂಡಿರ್ತಾರೆ ಅವರ ಒಂದು ಉಜ್ವಲ ಭವಿಷ್ಯದ ಒಂದು ಕನಸನ್ನು ಕಳ್ಕೊಂಡಿರ್ತಾರೆ ಅವರಿಗೆ ಆ ಕನಸು ಕೂಡ ನುಚ್ಚುನೂರಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಅಪಘಾತಗಳಲ್ಲಿ ನಮ್ಮ ಭಾರತದಲ್ಲಿ ಸುಮಾರು 1,70,000 ಜನ ಪ್ರತಿ ವರ್ಷ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲಿ ನಿಯರ್ಲಿ 30-35% ಈ 2 ವೀಲರ್ಸ್ಗಳಲ್ಲಿ ಏನು ಹೆಲ್ಮೆಟ್ ಬಳಸಲಾರದೆ ಅಪಘಾತಗಳಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಮತ್ತು ಸುಮಾರು ಜನ ಗಂಭೀರ ಗಾಯಗಳಿಗೂ ಬಲಿಯಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಒನ್ ಆಫ್ ದಿ ಮೋಸ್ಟ್ ಪ್ರಿವೆಂಟೇಬಲ್ ಇನಿಷಿಯೇಟಿವ್ ಅಂತಂದರೆ ಅಥವಾ ರೆಸ್ಪಾನ್ಸಿಬಿಲಿಟಿ ಅಂತಂದರೆ
ಯಾರು ದ್ವಿಚಕ್ರ ವಾಹನದಲ್ಲಿ ಸವಾರಿ ಮಾಡ್ತಾರೆ, ರೈಡರ್ ಇರ್ಬೋದು ಅಥವಾ ಪಿಲಿಯನ್ ರೈಡರ್ ಇರ್ಬೋದು, ಕಡ್ಡಾಯವಾಗಿ ಹೆಲ್ಮೆಟನ್ನು ಬಳಸಿ. ವೈಜ್ಞಾನಿಕವಾಗಿ ಸುಮಾರು ಸ್ಟಡೀಸ್ ಹೇಳಿದೆ. ಏನಂತಂದರೆ ಹೆಲ್ಮೆಟ್ ಧರಿಸೋದ್ರಿಂದ ಏನು ಒಂದು ವೇಳೆ ಅಪಘಾತಗಳಾದರೆ 6 ಟೈಮ್ಸ್ ಸೇಫ್ಟಿ, ಏನು ಅಪಘಾತಗಳಲ್ಲಿ ಏನು ಸಂಭವಿಸ್ತವೆ ಸಾವು, 6 ಟೈಮ್ಸ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಇದೆ. ಮತ್ತು 70% ಅಷ್ಟು ಏನು ಸಿವಿಯರ್ ಇಂಜುರಿ ಆಗುತ್ತೆ, ಏನು ಗಂಭೀರಗಳಾಗಿರ್ತಾರೆ, ಈ ಬ್ರೈನ್ ಇಂಜುರಿ ಅಥವಾ ಮೆದುಳಿನ ಏನು ಇಂಜುರಿ ಅಂತೀವಿ, ಅದಕ್ಕೂ ಕೂಡ ಪ್ರೊಟೆಕ್ಷನ್ ಇರುತ್ತೆ. ಗುಣಮಟ್ಟದ ಹೆಲ್ಮೆಟನ್ನು ಬಳಸಿ. ಒಂದು ವಿನಂತಿ ಏನಂತಂದರೆ ಪೇರೆಂಟ್ಸ್ ಎಸ್ಪೆಷಲಿ ಏನು ಮನೆಯಲ್ಲಿ ಹಿರಿಯರಿದ್ದಾರೆ, ಯಾರು ದ್ವಿಚಕ್ರ ವಾಹನಗಳನ್ನು ಬಳಸ್ತಾರೆ, ಅವರು ಮಕ್ಕಳಿಗೆ ಮತ್ತು ಯುವ ಪೀಳಿಗೆಗೆ ಮಾದರಿ ಆಗಬೇಕು. ವೆದರ್ ಇಟ್ ಈಸ್ ಟೀಚರ್ಸ್, ವೆದರ್ ಇಟ್ ಈಸ್ ಪೇರೆಂಟ್ಸ್, ವೆದರ್ ಇಟ್ ಈಸ್ ಎನಿ ರೆಸ್ಪಾನ್ಸಿಬಲ್ ಗ್ರೋನ್ ಅಪ್ ಸಿಟಿಜನ್ಸ್, ಅವರು ಮಾದರಿಯಾಗಿ ದ್ವಿಚಕ್ರ ವಾಹನವನ್ನು ಜವಾಬ್ದಾರಿಯಿಂದ ಬಳಸಿದರೆ 93.5 ತಂಡ ಹಾಗೂ ನಮ್ಮ ಟ್ರಾಫಿಕ್ ತಂಡಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಾವು ಡೈಲಿ ಬೇಸಿಸ್ ಮೇಲೆ ಈಗ ಆಕ್ಸಿಡೆಂಟ್ ಕೇಸನ್ನು ನೋಡಿದಾಗ ಫಸ್ಟ್ ಬರೋದು ತಲೆನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು. ಈಗ ಸುಮಾರು ಸತಿ ಏನಾಗುತ್ತೆ, ನಮ್ಗೆ ಎಷ್ಟು ಆಕ್ಸಿಡೆಂಟ್ ಕೇಸಸ್ ನಮ್ಮ ಎಮರ್ಜೆನ್ಸಿಗೆ ಬರುತ್ತೆ, ಅದರಲ್ಲಿ ಯಾರು ಬೈ ಚಾನ್ಸ್ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಇಲ್ಲ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ, ಅವರು ತುಂಬ ಗ್ರೀವಿಯಸ್ ಇಂಜುರಿಯಲ್ಲಿ ಬರ್ತಾರೆ. ಸೊ ನಾನು ಏನು ಇಷ್ಟಪಡೋಕ್ಕೆ ಹೇಳ್ತೀನಿ ಅಂದರೆ, ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಜೀವಕ್ಕೆ ಬರೀ ಬಸ್ನ ಜೀವಕ್ಕಲ್ಲ, ನಮ್ಮ ಇಡೀ ಫ್ಯಾಮ್ಲಿಗೆ ಒಂದು ಪ್ರೊಟೆಕ್ಷನ್ ಆಗಿರುತ್ತೆ. ಯಾಕಂದರೆ ಹೆಡ್ ಇಂಜರಿ ಆದಾಗ ಏನಾಗುತ್ತೆ, ಸುಮಾರು ಸತಿ ಅವ್ರಿಗೆ ಭಾಳ ತುಂಬ ಕ್ರಿಟಿಕಲ್ ಆಗಿರ್ತಾರೆ. ಒಂದೊಂದು ತಿಂಗಳು ಹಾಸ್ಪಿಟಲ್ ಕಳೆಯೋಕ್ಕೆ ICUದಲ್ಲಿ ಇಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಬರೀ ಪೇಷಂಟ್ಗೆಲ್ಲ ಇಡೀ ಫ್ಯಾಮ್ಲಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಒಂದು ಮೆಸೇಜ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಲ್ಮೆಟ್ ಆನ್, ಲೈಫ್ ಆನ್. ಸೊ ದಯವಿಟ್ಟು ಹೆಲ್ಮೆಟನ್ನು ಉಪಯೋಗಿಸೋದು ಶುರು ಮಾಡಿ. ಅಂದರೆ ಇವತ್ತು ಈಗಾಗಲೇ ನಮ್ಮ ದಕ್ಷ ಪೊಲೀಸ್ ಆಫೀಸರ್ ಅಂತ ಮತ್ತು ಕಮಿಷನರ್ ಅಂತ ಶರಣಪ್ಪ ಸರು ಮತ್ತು ಡಾಕ್ಟರ್ ಅಜಯ್ ಅವರು ಹೇಳಿದಂಗೆ, ಇಡೀ ಫ್ಯಾಮ್ಲಿನ ರಕ್ಷಣೆ ಮಾಡೋದು ಒಬ್ಬ ಕುಟುಂಬದ ಮುಖ್ಯಸ್ಥ. ಹೀಗಾಗಿ ಆ ಹೊತ್ತಿನಲ್ಲಿ ಅವ್ರನ್ನ ಹೆಲ್ತ್ಗೆ, ವಿಶೇಷವಾಗಿ ಈ ಆಕ್ಸಿಡೆಂಟ್ಗಳನ್ನು ಮುಕ್ತ ಕಲಬುರಗಿ ಮಾಡೋಕ್ಕೆ ನಾವು ಭಾಳ ಜರೂರಿಯಾಗಿ ಜಾಗೃತಿ ಇರಬೇಕು. ಬರೀ ಹೆಲ್ಮೆಟ್ ಧರಿಸೋದು ಒಂದೇ ಅಲ್ಲ, ಇಡೀ ಸಂಚಾರ ಸುರಕ್ಷತೆಗೆ ಭಾಳ ಒತ್ತು ಕೊಟ್ಟು ನಾವು ಯಾಕೆಂದರೆ ಬರೀ ಇದನ್ನು ಒಬ್ಬ ಪೊಲೀಸರಾಗಲಿ ಅಥವಾ ನಾವು ಒಬ್ಬರ ಇಡೀ ಕಲಬುರಗಿಯ ಸಾರ್ವಜನಿಕರು ಈ ಜವಾಬ್ದಾರಿಯನ್ನು ತಗೊಂಡ್ರೆ ಮಾತ್ರ ನಾವು ಸುರಕ್ಷಿತ ಕಲಬುರಗಿ ಅಂತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಜೀವ ಸೂಪರ್ ಹಾಸ್ಪಿಟಲ್ದವರು ಭಾಳ ಅವರ ಮೊದಲ ವಾರ್ಷಿಕೋತ್ಸವವನ್ನು ಈ ಥರ ಒಂದು ಸಮಾಜಮುಖಿ ಚಿಂತನೆ, ಬರೀ ಅಂತಂದರೆ ಆಸ್ಪತ್ರೆಗಳು ಅಂತಂತಂದರೆ ಬರೀ ಒಂದು ರೋಗಿ ಚಿಕಿತ್ಸೆ ಕೊಡೋದು ಅಷ್ಟೇ ಅಲ್ಲ, ಅದನ್ನು ಜನಮುಖಿ ಮತ್ತು ಸಮಾಜಮುಖಿ ಜವಾಬ್ದಾರಿಯನ್ನು ಇವತ್ತು ಜೀವ ಸೂಪರ್ ಹಾಸ್ಪಿಟಲ್ದವರು ನಿಭಾಯಿಸ್ಲಿಕ್ಕತ್ತಾರ ಅಂತಂದರೆ ಅದು ನಮ್ಗೆ ಎಲ್ರಿಗೂ ಹೆಮ್ಮೆಯ ಸಂಗತಿ. ಯಾಕೆಂತಂದರೆ ಅಜಯ್ ಆಗಿರ್ಬೋದು, ಅವರು ಫಾದರ್ ಆಗಿರ್ಬೋದು, ಅವ್ರ ಬ್ರದರ್ ಆಗಿರ್ಬೋದು, ಭಾಳ ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿಗಳು. ಹೀಗಾಗಿ ಅವರು ಇದನ್ನು ತಮ್ಮ ಆಸ್ಪತ್ರೆಯ ಹೆಸರಿನಲ್ಲಿ ವಾರ್ಷಿಕೋತ್ಸವ ಈ ಥರನೂ ಆಚರಣೆ ಮಾಡಬಹುದು ಅಂತ ಅನ್ನೋದನ್ನು ಇವತ್ತು ಅವ್ರು ತೋರಿಸ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಪೊಲೀಸರ ವತಿಯಿಂದ ಮತ್ತು ನಮ್ಮ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇವತ್ತು ಕಲಬುರಗಿಯ ಸುರಕ್ಷತೆಗಾಗಿ ಇಡೀ ಪೊಲೀಸರು, ವಿಶೇಷವಾಗಿ ನಮ್ಮ ಪೊಲೀಸ್ ಕಮಿಷನರ್ಸರು ಭಾಳ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ಅದನ್ನು ಅವರು ಈ ಸರ್ಕಲ್ಗಳನ್ನು, ಆಕ್ಸಿಡೆಂಟ್ ಝೋನ್ ಸರ್ಕಲ್ಗಳನ್ನು ತೆಗೆದು ಭಾಳ ಸೈಂಟಿಫಿಕ್ಕಾಗಿ ಸರ್ಕಲ್ಗಳನ್ನು ನಿರ್ಮಾಣ ಮಾಡೋದಾಗಲಿ ಅಥವಾ ಈ ಸಿಟಿಗೆ ಭಾಳ ಹೈ ಅಲರ್ಟ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಒಂದು ಕಮಾಂಡ್ ಸೆಂಟರ್ ಅಂತ ಹೊಸದಾಗಿ ಒಂದು ಮಾಡ್ಲಿಕ್ಕಿರ್ತಾರೆ. ಅಂದರೆ ಅಲರ್ಟ್ ಇರಬೇಕು ಅನ್ನೋ ಕಾರಣಕ್ಕೆ ಜನರನ್ನು ಬರೀ ಪೊಲೀಸರು ಬರೀ ಕಾಕಿ ಬಟ್ಟೆ ಹಾಕಿ ಕಾಯೋದು ಅಷ್ಟೇ ಅಲ್ಲ, ಕಣ್ಗಾವಲು ಮಾಡಬೇಕು ಅನ್ನೋ ವಿಶೇಷ ಭಾಳ ಅವರು ಭಾಳ ದೂರದೃಷ್ಟಿಯಿಂದ ಇಡೀ ಕಲಬುರಗಿಯ ಸುರಕ್ಷತೆಗೆ, ಕಲಬುರಗಿ ನಗರದ ಯೋಗಕ್ಷೇಮಕ್ಕೆ ಭಾಳ ಒತ್ತು ಕೊಟ್ಟು ಇವತ್ತು ಶರಣಪ್ಪ ಸರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇಡೀ ಪೊಲೀಸ್ ತಂಡ ಇವತ್ತು ಹಾಸ್ಪಿಟಲ್ದವರು ಮತ್ತು ಪೊಲೀಸ್ ತಂಡದವರು ಸೇರ್ಕೊಂಡು ಮಾಡ್ತಕ್ಕಂಥ ಕೆಲಸ ನಿಜವಾಗ್ಲೂ ಒಳ್ಳೆಯದಾಗಿದೆ. ಈ ಇಂಥ ಕೆಲಸಗಳನ್ನು ಹೆಚ್ಚೆಚ್ಚು ಮುಂದುವರಿಸುವ ಮೂಲಕ ನಾವು ಜನರನ್ನು ಹೆಚ್ಚು ಅವೇರ್ನೆಸ್ ಮೂಡಿಸೋದ್ರಾಗೆ. ಯಾಕೆಂತಂದರೆ ನಾನು ಹೆಲ್ಮೆಟ್ ಹಾಕ್ರಿ ಅಂತ ಹೇಳೋ ಸತ್ಯ ನಾನು ಇಲ್ಲ, ಯಾಕೆ ನಾನು ಹಾಗೆ ಓಡಾಡ್ತೀನಿ ಬೈಕ್ ತೊಗೊಂಡು. ಆ ಕಾರಣಕ್ಕಾಗಿ ಆ ಮಾತನ್ನು ನಾನು ಹೇಳಲಿಕ್ಕೆ ಸ್ವಲ್ಪ ಹಿಂಜರಿತೀನಿ. ಯಾಕೆ ವೈಯಕ್ತಿಕವಾಗಿ ನಾನೇ ಅದನ್ನು ಧರಿಸಿದ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ನಾನು ಇನ್ನು ಮುಂದೆ ಹೆಲ್ಮೆಟನ್ನು ಧರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂತಂದರೆ ಬರೀ ಮಾತಿನಿಂದ ನಾವು ಹೆಲ್ಮೆಟ್ ಹಾಕ್ರಿ ಅಂತ ಹೇಳಿದ್ರೆ ಆಗಲ್ಲ. ಅದನ್ನು ನಾವು ಹಿಂದೆ ಒಂದು ಏನಿತ್ತಂದರೆ ರಾಮಕೃಷ್ಣ ಗುರುಗಳ ಬಗ್ಗೆ ಮಾತಿತ್ತು. ಅಂದರೆ ವಿವೇಕಾನಂದರು ಹೋದಾಗ ಬೆಲ್ಲ ತಿನ್ನೋದು ಬಿಡಬೇಕು ಅಂತ ಹೇಳಿದ್ರು. ಬೆಲ್ಲ ತಿನ್ನಲಿಕ್ಕೆ ಬಿಡಿಸ್ತಾರೆ, ನಮ್ಮ ಹುಡುಗ ಬೆಲ್ಲ ತಿಂತಾನೆ ಬಿಡಿಸ್ರಿ ಅಂತ ಹೇಳ್ತಾರೆ. ಯಾಕೆ ಖುದ್ದು ರಾಮಕೃಷ್ಣ ಪರಮಹಂಸರು ಬೆಲ್ಲ ತಿಂತಿದ್ರು. ಹಿಂಗೆ ಹೆಲ್ಮೆಟ್ ಧರಿಸದೆ ತುಂಬ ಜನ ಸಾವನ್ನ ಆಗ್ತಾ ಇದ್ದಾರೆ.
ನಮ್ಮ ನಗರ ಪ್ರದೇಶದಲ್ಲಿ ಈ ವರ್ಷ 71 ಜನ ಬೈಕ್ ಸವಾರರು ಮರಣವನ್ನಪ್ಪಿದ್ದಾರೆ. ಯಾರೂ ಸಹ ಅದರೊಳಗೆ ಹೆಲ್ಮೆಟ್ ಧರಿಸದೇ ಇದ್ದು ತಲೆಗೆ ಪೆಟ್ಟು ಬಿದ್ದೆ ಇವೆಲ್ಲ ಆಗಿದೆ. 2 ವರ್ಷಗಳ ಲೆಕ್ಕ ತಗೊಂಡ್ರೆ 125 ಜನ, 24 ತಿಂಗಳಲ್ಲಿ 125 ಜನ ಸತ್ತಿದ್ದಾರೆ. ಈ ಸಂದರ್ಭದಲ್ಲಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್, ಡಾಕ್ಟರ್ ದಿವ್ಯಾ, ಡಾಕ್ಟರ್ ಸುಮಿತ್, ಡಾಕ್ಟರ್ ಅಕ್ಷಯ್, ಕ್ರೈಮ್ ಡಿಸಿಪಿ ಪ್ರವೀಣ್ ನಾಯಕ್, ಟ್ರಾಫಿಕ್ ಹಾಗೂ ರೆಡ್ ಎಫ್ಎಂ ಸಂತೋಷ್, ರೇವಣ್ ಸಿದ್ದಪ್ಪ, ಪ್ರಕಾಶ್, ಅನಂತ್ ಹಾಗೂ ಆರ್ಜೆ ವಾಣಿ ಸೇರಿದಂತೆ ಇತರರು ಹಾಜರಿದ್ದರು. ಥಾಮಸ್ ವರದಿ ಜಾರಿಗೆ ಸಹಕರಿಸಿದ ಐಟಿಐ ನೌಕರರ ಬೇಡಿಕೆ ಈಡೇರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಕರ್ನಾಟಕ ರಾಜ್ಯ ಅನುದಾನಿತ ಖಾಸಗಿ ಐಟಿಐ ನೌಕರರ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಲಬುರಗಿ ನಗರದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಿವಾಸಕ್ಕೆ ಭೇಟಿ ಕೊಟ್ಟ ಕರ್ನಾಟಕ ರಾಜ್ಯ ಅನುದಾನಿತ ಖಾಸಗಿ ಐಟಿಐ ನೌಕರರ ಸಂಘದ ಮುಖಂಡರು ತಮ್ಮ ಬಹುದಿನಗಳ ಬೇಡಿಕೆಯಾದ ಥಾಮಸ್ ವರದಿ ಪರ ಧ್ವನಿಯಾಗಿ ವರದಿ ಜಾರಿಗೆ ಕಾರಣರಾದ ಸಚಿವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಥಾಮಸ್ ವರದಿ ಜಾರಿಗೆ ನಮ್ಮ ಐಟಿಐ ನೌಕರರು ಕಳೆದ ಹಲವು ದಿನಗಳಿಂದ ನಿರಂತರ ಹೋರಾಟ ಮಾಡುತ್ತಾ ಬರುತ್ತಿದ್ದಾರೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದು ನಾವು ಸರ್ಕಾರಕ್ಕೆ ಚಿರಋಣಿಯಾಗಿದ್ದೇವೆ ಎಂದರು. ಕರ್ನಾಟಕ ರಾಜ್ಯ ಅನುದಾನಿತ ಖಾಸಗಿ ನೌಕರರ ಸಂಘದ ಅಧ್ಯಕ್ಷ ಎಸ್ಆರ್ ರವಿ, ಸಿದ್ದರಾಮೇಶ್ವರ್ ಪಾಟೀಲ್, ಮಾಂತೇಶ್ ಪಾಟೀಲ್ ಮತ್ತು ಹಲವರು ಸೇರಿದಂತೆ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ನಾವು ಇವತ್ತು ಸುಮಾರು 16 ನೌಕರರು ಗುಲ್ಬರ್ಗ, ಮೈಸೂರು, ಬೆಂಗಳೂರು ಎಲ್ಲ ಕಡೆಯಿಂದ ಬಂದು ಸಾಹೇಬರನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಬಂದಿದ್ವಿ. ಕಾರಣ ಇಷ್ಟೇ, ಸುಮಾರು 10 ವರ್ಷಗಳಿಂದ ನಮ್ಮ ಹೋರಾಟ ಏನಿದೆ, ಥಾಮಸ್ ವರದಿಯ ಶಿಫಾರಸು ಅದು ಭಾಗಶಃ 2014ರಲ್ಲಿ ಜಾರಿಯಾಗಿತ್ತು. ಉಳಿದ ಸೇವಾ ನಿಯಮಗಳು ಮತ್ತು ಕೆಲವೊಂದಷ್ಟು ಸೌಲಭ್ಯಗಳು ಮತ್ತು 2000 ನಂತರದ ನೌಕರರಿಗೆ ನಿವೃತ್ತಿ ಆಗುವಾಗ ಯಾವುದೇ ಥರದ ಆರ್ಥಿಕ ಸೌಲಭ್ಯ ಇರಲಿಲ್ಲ. ಅದಕ್ಕೆ ಅವರಿಗೆ ಈ ರಜೆ ನಗದೀಕರಣ ಸೌಲಭ್ಯವನ್ನು ಕೂಡ ಕೊಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ವಿ. ಅದರ ಪ್ರತಿಫಲವಾಗಿ ರಾಜ್ಯದ ನಮ್ಮ ಎಲ್ಲ ಶಿಕ್ಷಕರ ಕ್ಷೇತ್ರದ ಶಾಸಕರು, ಎಲ್ಲ ಅಧಿಕಾರಿಗಳು, ವಿರೋಧ ಪಕ್ಷದ ನಾಯಕರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಒತ್ತಾಸೆ ಮಾಡಿದ್ರು. ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಇದನ್ನು ಮಾಡಲೇಬೇಕು ಅಂತೇಳಿ ಹಠ ತೊಟ್ಟು ಭಾಗಶಃ ಏನು ಉಳಿದಿತ್ತೋ 10 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತೋ ನಮ್ಮ ಥಾಮಸ್ ವರದಿಯ ಶಿಫಾರಸು, ಅದನ್ನು ಯಥಾವತ್ತಾಗಿ ಜಾರಿ ಮಾಡಿ ಇವತ್ತು ಸುಮಾರು 2,500 3 ಸಾವಿರ ನೌಕರರಿಗೆ, ಅನುದಾನಿತ ಐಟಿಐ ನೌಕರರಿಗೆ ಅನುಕೂಲ ಆಗಿದೆ. ನೌಕರರು ಭಾಳ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ಸಾಹೇಬರಿಗೆ ಇವತ್ತು ಒಂದು ಆನರ್ ಮಾಡಬೇಕು ಅಂತೇಳಿ ನಾನು ಮೈಸೂರಿಂದ ಬಂದಿದ್ದೇನೆ. ಅದೇ ಥರ ರಾಜ್ಯದ ಎಲ್ಲ ಶಾಸಕರು ಇರ್ಬೋದು, ಶಿಕ್ಷಕರ ಕ್ಷೇತ್ರದ ಶಾಸಕರು, ಪದವೀಧರ ಕ್ಷೇತ್ರದ ಶಾಸಕರು ಮತ್ತು ಎಲ್ಲ ಅಧಿಕಾರಿಗಳು, ಮುಖ್ಯವಾಗಿ ನಮ್ಮ ಮನೋಜ್ ಕುಮಾರ್ ಮೀನಾ ಅವರು ಮತ್ತು ರಾಗಪ್ರಿಯ ಆಯುಕ್ತರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು, ನೌಕರರು ಇದಕ್ಕೆ ಸಹಕರಿಸಿದ್ದಾರೆ. ಹಾಗಾಗಿ ರಾಜ್ಯ ಸಂಘದ ಪರವಾಗಿ ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶಹಬಾದ್ ಹಾಗೂ ಸೇಡಂ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ 3 ಕುಖ್ಯಾತ ಕಳ್ಳಿಯರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಯಾಣಿಕರ ಸ್ವತ್ತು ಕಳ್ಳತನ ಮಾಡುತ್ತಿದ್ದ ಕಲಬುರಗಿ ನಗರದ ಭಾವುನಗರದ ನಿವಾಸಿಗಳಾದ ಶಶಿಕಲಾ ಅಲಿಯಾಸ್ ಶಕೀಲಾ ಗಂಡ ಶಖಾ ಉಪಾಧ್ಯಾಯ, ಸುಂದರನಗರದ ಮಾಧುರಿ ಗಂಡ ಝಾಕಿ ಸಕ್ಕಟ್ಟ ಹಾಗೂ ಭಾವುನಗರದ ಚಿಮ್ಮಣ್ಣ ಗಂಡ ಅನಿಲ್ ಕಾಂಬಳೆ ಬಂಧಿತರು ಸೇಡಂ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆ ಕಳ್ಳತನದಲ್ಲಿ ಚಿತ್ತಾಪುರ ತಾಲೂಕಿನ ಆಲೂರ್ಬ್ರಿ ಗ್ರಾಮದ ಸಿದ್ದಪ್ಪ ತಂದೆ ಮಲ್ಲಪ್ಪ ಸೇಬಾಳ್ ಹಾಗೂ ಚಿತ್ತಾಪುರದ ಆಶ್ರಯ ಕಾಲೋನಿಯ ಸುರೇಶ್ ತಂದೆ ಮರ್ಯಪ್ಪ ಎಂಬ ಬಂಧಿತರಾಗಿದ್ದಾರೆ. ಬಂಧಿತರಿಂದ ಹಣ ಮತ್ತು ಬಂಗಾರ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಆಡೂರ್ ಶ್ರೀನಿವಾಸಲು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಸೇಡಂ ಮತ್ತು ಶಹಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ಸ್ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂಥ ಚೈನ್ ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು
ಸಾಕಷ್ಟು ಒಂದು 3 ಪ್ರಕರಣ ದಾಖಲಾಗಿರುತ್ತದೆ. ಒಂದು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 16th ಡಿಸೆಂಬರ್ಗೆ 2 ಪ್ಯಾಸೆಂಜರ್ಸ್, ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ, ಇವರಿಬ್ಬರು ಶಾಬಾದ್ ನಗರ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂತಹ ಬಂಗಾರದ ಲಾಕೆಟ್ಟು ಮತ್ತು ಕೊರಳಲ್ಲಿನ ಜೀರಾಮಣಿ ಒಟ್ಟು 3,60,000 ವರ್ತ್ ಆಫ್ ಗೋಲ್ಡ್ ಕಳ್ಳತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ನಾವು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 143/2025 ಅಂತ ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ. ಅದೇ ರೀತಿಯಲ್ಲಿ ಸೇಡಂ ಬಸ್ ಸ್ಟ್ಯಾಂಡ್ನಲ್ಲಿ ಇದೇ ರೀತಿಯಿಂದ ಸೇಮ್ ಬಸ್ ಹತ್ತಬೇಕಾದ್ರೆ ಅವರು ಕೊರಳಲ್ಲಿರುವಂತಹ ಆಭರಣಗಳು, ಬಂಗಾರ ಆಭರಣಗಳ ವರ್ತ್ 8 ತೊಲಾಸ್ ಆಫ್ ಗೋಲ್ಡ್, 6 lakhs ವರ್ತ್ ಗೋಲ್ಡ್ ಕಳೆದೋಗಿದೆ. ಈ ಸಂಬಂಧ 2 ಪ್ರಕರಣಗಳ ಡಿಫ್ರೆಂಟ್ ಡೇಟ್ಸ್, ಒಂದು 183/2025 ಮತ್ತು 224/2025. ಈ 3 ಕೇಸಸ್ಸಲ್ಲಿ ನೋಡಿದರೆ ಒಂದೇ ಸಿಮಿಲರ್ ಗೊತ್ತಾಗುತ್ತೆ. ಒಂದು ಬಸ್ ಸ್ಟ್ಯಾಂಡಲ್ಲಿ ಕಳ್ಳತನ ಆಗಿರೋದು, ಸೆಕೆಂಡ್ ಬಸ್ ಹತ್ತಬೇಕಾದ್ರೆ ಕಳ್ಳತನ ಆಗಿರೋದು, ಮತ್ತು ಅವರ ಕೊರಳಲ್ಲಿರುವಂತಹ ಆಭರಣಗಳು ಕಳ್ಳತನ ಮಾಡ್ಕೊಂಡು ಹೋಗಿರೋದು ಸೇಮ್ ಮೋಡಸ್ ಕಂಡು ಬಂದಿರೋದು. ಇದೆಲ್ಲ ಸೇಮ್ ಗ್ಯಾಂಗ್ಗೆ ಮಾಡಿರ್ತಾರೆ ಅಂತ ನಾವು ಒಂದು 2 ತಂಡವನ್ನು ರಚನೆ ಮಾಡಿದ್ದೇವೆ. ಒಂದು ಶಾಬಾದ್ ಒಂದು ಮತ್ತು ಸೇಡಂ ಅವ್ರದ್ದು ಒಂದು. ಇದೇ ರೀತಿಯಿಂದ ಒಂದು ಈ ಶಾಬಾದ್ ನಗರದ ಕೇಸಲ್ಲಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ಮತ್ತು ಅವರು PSI ಮತ್ತು ASI ಆಗಿರುತ್ತೆ ಮಲ್ಲಿಕಾರ್ಜುನ್, ನಾಗೇಂದ್ರ, ಸಂತೋಷ್, ಹುಸೇನ್ ಬಾಷಾ, ಬೆಲನ್ ಸಿದ್ದಯ್ಯ ಮತ್ತು ವೆಂಕಟೇಶ್ APC ಇವರನ್ನು ಸೇರಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಮತ್ತು ಅದೇ ರೀತಿಯಿಂದ ಈ ಸೇಡಂ ಪಟ್ಟಣದಲ್ಲಿನೂ ಅವರ ಈ CPI ಮಹದೇವ್ CPI ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಉಪೇಂದ್ರ ಕುಮಾರ್ PSI ಮತ್ತು ಶರಣಪ್ಪ PSI ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ, ಶ್ರೀದೇವಿ, ಗೀತಾ, ಭಾಗ್ಯಶ್ರೀ, ವಿಜಯಲಕ್ಷ್ಮಿ ಮತ್ತು ಮಾರುತಿ, ರತ್ನ, ಸದಾಶಿವ್, ಶಿವಕುಮಾರ್ ಅಷ್ಟು ತಂಡವನ್ನು ರಚನೆ ಮಾಡಲಾಗಿದೆ. ಇವರೆಲ್ಲ ಸತತವಾಗಿ ಕಂಟಿನ್ಯೂಸ್ ಆಗಿ ಈ ಬಸ್ ಸ್ಟ್ಯಾಂಡಲ್ಲಿ ಏನು ವಾಚ್ ಮಾಡೋದು ಸತತ ಕಂಟಿನ್ಯೂಸ್ ಆಗಿ ಬಸ್ ಸ್ಟ್ಯಾಂಡಲ್ಲೇ ಕಳ್ಳತನ ಆಗಿರೋದ್ರಿಂದ ಸಾಕಷ್ಟು ಕಡೆ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ ಕಡೆ ಎಲ್ಲ ವಾಚ್ ಮಾಡ್ತಾ ಇದ್ರು. ಈ ಪ್ರಾಸೆಸ್ಸಲ್ಲಿ ನಮಗೆ ಒಂದು ಜಯ ಸಿಕ್ಕಿದೆ. ಅಂದರೆ ಇದರಲ್ಲಿ ನಾವು 3 ಜನ, ಎಸ್ಪೆಷಲಿ ಇದು ನಮಗೆ ಮುಂಚೆ ಇದ್ದಿತ್ತು ಈ ಥರ MO ಇರೋದು ಸಿಟಿದವರು ಅಂತ ನಮಗೆ ಈ ಹಿಂದಿನ ಕೇಸಸ್ ಸಾಕಷ್ಟು ಆಗಿದೆ. ಅದರಿಂದ ನಾವು ಇದರಲ್ಲಿ 3 ಆರೋಪಿಗಳನ್ನು ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ್ರೆ ಒಪ್ಕೊಂಡಿರುತ್ತೆ. ಅದರಲ್ಲಿ ಚಿಮ್ಮಣ್ಣ ಗಂಡ ಅನಿಲ್ ಕಾಂಬ್ಳೆ ಅಂತ, ಇವರು ಮಾಂಗರವಾಡಿ, ಶಕೀಲಾ ಗಂಡ ಸಕ್ಕಾ ಉಪ್ಪಾರಿ ಅಂತ, ಮತ್ತು ಮಾಧುರಿ ಗಂಡ ಜಾಕಿ ಸಕೆಟ್ ಅಂತ 3 ಜನ ಆರೋಪಿಗಳು. 3 ಜನ ಕಲಬುರಗಿ ನಗರ ಮಾಂಗರವಾಡಿಗೆ ಸೇರಿದವರು ಇರ್ತಾರೆ. ಇವರು ಎಲ್ಲ ವಶಪಡಿಸ್ಕೊಂಡು ವಿಚಾರ ಮಾಡಲಾಗ ಅವರೆಲ್ಲ ಈ ಕಳ್ಳತನ ಮಾಡಿರೋದು ಒಪ್ಕೊಂಡಿರ್ತಾರೆ. ಆಮೇಲೆ ಇದರಲ್ಲಿ ಮೇಜರ್ ಏನಂದರೆ ಅವರು ಮೇನ್ MO ಇದರಲ್ಲಿ ಅವರಲ್ಲಿ ಫಸ್ಟು ಲೇಡೀಸ್ ಎಲ್ಲ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು, ವಾಚ್ ಮಾಡೋದು, ಯಾರು ಕೊರಳಲ್ಲಿ ಬಂಗಾರ ಆಭರಣಗಳಿದೆ ಅಂತ ನೋಡೋದು. ಅವರು ಬಸ್ ಹತ್ತಬೇಕಾದ್ರೆ ಒಬ್ಬ ವ್ಯಕ್ತಿ ಫಸ್ಟ್ ಬಸ್ ಹತ್ತಾರೋ ಮತ್ತು ಹಿಂದೆ 2 ರಶ್ ಕ್ರಿಯೇಟ್ ಮಾಡ್ತಾರೋ, ಮತ್ತು ಫಸ್ಟ್ ಯಾರು ಬಸ್ ಹತ್ತಿದ್ರು ಅವರು ರಿಟರ್ನ್ ಬರಬೇಕಾದ್ರೆ ಆಪೋಸಿಟ್ ಬಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡೋದು. ಇವರು ಕಟ್ಟರಿಂದ ಆ ಚೈನನ್ನು ಕಟ್ ಮಾಡಿಕೊಂಡು ತೊಗೊಂಡು ಹೋಗುವುದು. ಇದು ಅವರು ಮೋಡಸ್ ಆಪರೆಂಡಿ. ಇದನ್ನೇ ಮೋಡಸ್ ಯೂಸ್ ಮಾಡಿಕೊಂಡು ಶಾಬಾದ್ ನಗರ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತು ಸೇಡಂ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕಳ್ಳತನ ಆಗಿರೋದು ಒಪ್ಕೊಂಡಿದ್ದು ಇರುತ್ತದೆ. ಮತ್ತು ಈ ಕೇಸಲ್ಲಿ ಟೋಟಲ್ ಈ ಶಾಬಾದಲ್ಲಿ ಎಷ್ಟದು 2 ತೊಲನ 3.5 ತೊಲ 3.5 ತೊಲಾಸ್ ಆಫ್ ಗೋಲ್ಡ್ ಮತ್ತು ಶಾಬಾದಲ್ಲಿ 2 ಕೇಸಲ್ಲಿ 8 ತೊಲ ಟೋಟಲ್ 11.5 ತೊಲಾಸ್ ಆಫ್ ಗೋಲ್ಡ್ ರಿಕವರಿ ಮಾಡಲಾಗಿದೆ. ಸೊ ಇದರಲ್ಲಿ 2 ತಂಡದವರು ನಮ್ಮ ಶಾಬಾದ್ ಸಬ್ ಡಿವಿಷನ್, ಎಸ್ಪೆಷಲಿ ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ತಂಡ ಮತ್ತು ಸೇಡಂ ಸರ್ಕಿಲ್ ಅವರದ್ದು ತಂಡ ಇದರಲ್ಲಿ ಜಂಟಿಯಾಗಿ ಕೆಲಸ ಮಾಡಿ ಈ ಪ್ರಕರಣ ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು 2 ಸಬ್ ಡಿವಿಷನ್ ಆಫೀಸರ್ ಸ್ಟಾಫ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಒಂದು ಚಿಕ್ಕ ವಿರಾಮ.
ರುದ್ರವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮಾದಿಗ ದಂಡೋರ ಹೋರಾಟ ಸಮಿತಿ ತಾಲೂಕಾ ಅಧ್ಯಕ್ಷರಾಗಿ ದೇವರಾಜ್ ಡಗ್ಗಿ ಆಯ್ಕೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಆಳಂದ ತಾಲೂಕಿನ ರುದ್ರವಾಡಿ ಗ್ರಾಮ ಪಿಡಿಒ ಅಧಿಕಾರಿ ಕರ್ತವ್ಯದಲ್ಲಿ ಗಂಭೀರ ಲೋಪಗಳನ್ನು ತೋರುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಮಹಾದೇವ್ ಕಾಂಬ್ಳೆ ಆರೋಪಿಸಿದ್ದಾರೆ. ಮಂಗಳವಾರ 4 ಗಂಟೆಗೆ ನಗರದಲ್ಲಿ ಮಾತನಾಡಿದ ಅವರು, ಅಧಿಕಾರಿಯು ಸಭೆಗಳನ್ನು ಕರೆದೆ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ಲಕ್ಷಿಸಿದ್ದಾರೆ. ಸುಮಾರು 45 ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಕಚೇರಿಗೆ ತಿಂಗಳಿಗೆ ಕೇವಲ 1-2 ಬಾರಿ ಹಾಜರಾಗುತ್ತಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುತ್ತಿಲ್ಲ. ಮೊಬೈಲ್ ಕರೆ ಮಾಡಿದಾಗ ಉದ್ದಟತನ ಉತ್ತರ ನೀಡುತ್ತಿದ್ದಾರೆ. ಆರ್ಥಿಕವಾಗಿ ಸಬಲರಾದ ಅವರು 40 ಲಕ್ಷ ರೂಪಾಯಿ ದುಬಾರಿ ಕಾರಿನಲ್ಲಿ ಕಾರ್ಯಾಲಯಕ್ಕೆ ಬರುತ್ತಾರೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಆತ್ಮೀಯ ಸಂಬಂಧ ಇರುವ ಹಿನ್ನೆಲೆಯಲ್ಲಿ ಯಾರೇ ಏನೇ ದೂರು ನೀಡಿದರೂ ತೊಂದರೆ ಆಗುವುದಿಲ್ಲ ಎಂಬ ಮನೋಭಾವನೆಯಲ್ಲಿರುವ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಸರ್, ಈ ತರ ಯಾವ ತರ ಇವರು ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಅಮೃತ ಗ್ರಾಮ ಯೋಜನೆ 25 ಲಕ್ಷ ರೂಪಾಯಿ ನಮ್ಮ ಬಜೆಟ್ ಬಜೆಟ್ ಬಂದಿತ್ತು, ಅದನ್ನು ಅವ್ಯವಹಾರ ಮಾಡಿದ್ದಾರೆ. ಟೆಂಡರ್ ಕರೆದಿ 8 ಲಕ್ಷ ರೂಪಾಯಿ ಸೋಲಾರ್ ಹಾಕ್ತಾರಂತ. ಅದ್ರದ್ದು ಅಮೌಂಟೇ ಬರೀ ಕ್ಯಾಲ್ಕುಲೇಷನ್ ಮಾಡಿದ್ರೆ 1500 ರೂಪಾಯಿ ಒಂದು ಸಪರೇಟ್ ವೋಚರ್ ತಂದದವ. 1500 ರೂಪಾಯಿ ಒಂದು ವೋಚರ್ದಾಗ ಇದು ಮಾಡುದು ಬಲ್ಪ್ ಹಾಕ್ಯಾರ ಅವರು. ಅವ್ರ ಲೆಕ್ಕ 8 ಲಕ್ಷ ರೂಪಾಯಿ ಬಲ್ಪ್ ಎಸ್ ಹಾಕ್ಯಾರ ಅಂದ್ರೆ ಬರೀ 48 ಬಲ್ಪ್ ಹಾಕ್ಯಾರ. 48 ಬಲ್ಪ್, ಅದ್ರದ್ದು ವ್ಯಾಲ್ಯೂಯೇಷನ್ 8 ಲಕ್ಷ ರೂಪಾಯಿ ಮಾಡ್ಯಾರ. ಇಲ್ಲಿ ತನ ಅದ್ರ ಲೆಕ್ಕನೂ ಇಲ್ಲ, ಏನಿಲ್ಲ, ಏನ್ ಮಾಡೋದ ಮಾಡ್ರಿ ಅಂತಾರ ಅವ್ರು. ಈ 2-3 ಸಲ ನಾವು ಇಂಟಿಮೇಷನ್ ಕೊಟ್ಟಿದ್ದೇವೆ. ಈ ಅಮೃತ ಗ್ರಾಮ ಯೋಜನೆ ಬಗ್ಗೆ ನಾವು ಅಲ್ಲಿ ಒಂದ್ಸಲ ಪತ್ರಿಕಾಗೋಷ್ಠಿನೂ ಕರೆದಿದ್ದೀವಿ. ಆಮೇಲೆ ಇನ್ನೊಂದು ಏನಂತಂದ್ರ, ಕಾನೂನು ರೀತಿಯಿಂದ ಪ್ರೊಸೀಡಿಂಗ್ ಮಾಡಲ್ಲ. ಮೆಂಬರ್ಗಳು ಬರ್ಲಿ ಬಿಲ್ಡ್ ಅವ್ರವ್ರ ಮನೆಗೆ ಹೋಗಿ ಸಿಗ್ನೇಚರ್ ತಗೋತಾರ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಯಾವ ತರ ಇದೆ ಅಂತಂದ್ರೆ, 2 ಪ್ರೊಸೀಡಿಂಗ್ ಮಾಡುದು 2 ಕೋರಮ್ ಆಗಿಲ್ಲ. ಮೆಂಬರ್ಗಳು 13 ಮಂದಿ ನಮ್ಮ ಮೆಜಾರಿಟಿ ಇರ್ಬೇಕಾಗಿತ್ತು, 13 ಮಂದಿ ಇದ್ದಿದ್ದಿಲ್ಲ. 8, 9, 10 3 ಅದು ಮೀಟಿಂಗ್. ಈಗ ಸದ್ಯ ಮೀಟಿಂಗ್ ಬರಲ್ ಬಿಟ್ಟ ಟೈಮಿಂಗ್ ಕೊಡಲ್ದೆ ಕ್ಯಾನ್ಸಲ್ ಮಾಡ್ತಾರೆ ಇವರು, ಪೋಸ್ಟ್ಪೋನ್ ಮಾಡ್ಬಿಡ್ತಾರೆ, ಏನೂ ಸಂಬಂಧ ಇಲ್ಲದೆ. ಆಮೇಲೆ ಯಾವುದೇ ಈಗ ಆನ್ಲೈನ್ ಕಾನೂನು ಇದಾಗಿದೆ ಆಕ್ಷನ್ ಪ್ಲಾನ್ ಮಾಡೋದು. ಅದಕ್ಕೆ ಆನ್ಲೈನ್ ಆಕ್ಷನ್ ಪ್ಲಾನ್ ಮಾಡ್ಬೇಕಂತಂದ್ರೆ ಕೋರಮ್ ಬರ್ತಿ ಇರ್ಬೇಕು. ನಮ್ಮಲ್ಲ ಪ್ರೊಸೀಡಿಂಗ್ ಪಾಸ್ ಆಗ್ಬೇಕು, ಮೆಂಬರ್ಗಳಿಗೆ ಮಾಹಿತಿ ಹೇಳ್ಬೇಕು. ಈ ತರ ನಾವು ಆಕ್ಷನ್ ಪ್ಲಾನ್ ದಾಗ ನಿಮ್ದು ವರ್ಕ್ ಇಡುತ್ತೋ, ಇಷ್ಟು ವರ್ಕ್ ಇದಕ್ಕೆ ಇಡುತ್ತೋ, ಈ ಅಷ್ಟು ನೀರು ನಿರ್ವಹಣೆಗೆ ಇಷ್ಟು ಇಡುತ್ತೋ, ಆಮೇಲೆ ಚರಂಡಿಗೆ ಇಷ್ಟು ಇಡುತ್ತೋ, ಇವೆಲ್ಲ ಅವ್ರು ಹೇಳ್ಬೇಕಾಗಿತ್ತು. ಅವ್ರೇನು ಹೇಳೋದಿಲ್ಲ, ಬಿಡೋದಿಲ್ಲ. ನಮ್ದು ಪ್ರೊಸೀಡಿಂಗ್ ನಮ್ದು ಮೆಂಬರ್ಗಳು 13 ಮಂದಿ ಸಿಗ್ನೇಚರ್ ಮಾಡಿಲ್ಲ, ಆನ್ಲೈನ್ ಅಪ್ಲೋಡ್ ಮಾಡಿ, ಮತ್ತೆ ಹ್ಯಾಂಗ್ ಮಾಡ್ಯಾರೋ ಗೊತ್ತಿಲ್ಲ, ಆನ್ಲೈನ್ ಅಪ್ಲೋಡ್ ಮಾಡಿ ಈಗ ಸದ್ಯ ಆಕ್ಷನ್ ಪ್ಲಾನ್ ರೆಡಿ ಮಾಡಿಟ್ರ ಅವ್ರು. ಆನ್ಲೈನ್ ಅಪ್ರೂವಲ್ ಬಂದ ಅಪ್ರೂವಲ್ ಮಾಡೋರು ಯಾವ ರೀತಿದಾಗ ಮ್ಯಾಗಿನವ್ರ ಅಧಿಕಾರಿಗಳು ಆನ್ಲೈನ್ ಅಪ್ರೂವಲ್ ಸಿಗ್ನೇಚರ್ ಯಾವ ತರ ಮಾಡ್ಯಾರ ಅವೇನಿಲ್ಲ. ಒಂದ್ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ತಗೊಂಡು ಆನ್ಲೈನ್ ಅಪ್ರೂವಲ್ ಮಾಡ್ಬೇಕು ಅಂದ್ರೆ ನೀವು ಆನ್ಲೈನ್ ಇದ್ರು ಇಷ್ಟು ಗೋಲ್ಮಾಲ್ ಮಾಡ್ತೀರಿ. ಇಲ್ಲಿಗಲ್ಲಿ ಇದ್ರ ಹಾರ್ಡ್ ಕಾಪಿ ಇರ್ತಿತ್ತು, ಸಿಗ್ನೇಚರ್ ಇರ್ತಿತ್ತು ಅಂದ್ರೆ ಇವತ್ತು ಮಾಡೋ ಜಾಗನಾಗ 8 ದಿವಸ ಮಾಡಿ ನೀವು ಅಪ್ರೂವಲ್ ತಗೊಂಡ್ ಬರ್ತಿದ್ರಿ. ಆನ್ಲೈನ್ ಅವತ್ತು ಡೆಡ್ ಎಂಡ್ ಇದ್ರು ನೀವು ಈ ತರ ಮಾಡಿರಿ ಅಂತಂದ್ರೆ ಎಷ್ಟು ಹಗರಣ ಮಾಡ್ತೀರಿ. ನಾವು ಇವತ್ತು ಬಬಲೇಶ್ವರ ಗ್ರಾಮದ ಗ್ರಾಮ ಪಂಚಾಯತಿಯ ಸದಸ್ಯರಾಗಿದ್ದಾರೆ. ಈಗ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತಂದ್ರೆ, ನಮ್ಮ ಪಂಚಾಯತಿದು ನಮ್ಮ ತಾಯಿಯವರು ಅಷ್ಟು ಶಾಲೆ ಕಲ್ತಿಲ್ಲ. ಅದು ಯಾವುದೇ ಮೀಟಿಂಗ್ ಇದ್ರಾಯ್ತು ಏನಿದ್ರಾಯ್ತು ಅಂತಂದ್ರ ಮಹಿಳೆಯರಾಗ ಯಾವ ರೀತಿ ಹೇಳ್ಬೇಕು, ಮಹಿಳೆಯರಿಗ ಯಾವ ರೀತಿ ಪ್ಲಾನ್ ನಾಗ ನಾವು ಕೆಲಸ ಮಾಡ್ತಾ ಇದ್ದೇವು, ಯಾವ ಕೆಲಸ ಇಡ್ತಾ ಇದ್ದೇವು, ನೀವು ಯಾವ ಕೆಲಸ ಹೇಳ್ರಿ ನಾವು ಪ್ಲಾನ್ ಆಗಿ ಇಡಬೇಕು ಅಂತಕ್ಕಂಥ ಮಾಹಿತಿ ಬಿ ಅವ್ರಿಗೆ ಕೊಡಲ್ಲ. ಮಹಿಳಾ ಸದಸ್ಯರೇ ನಮ್ಮ ಪಂಚಾಯತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ
ಈ PDO ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ತಮ್ಮ ಮನಸ್ಸಿಗೆ ಬಂದಂಗೆ ಪ್ಲಾನ್ ಆಗಿಟ್ಟು ತಮ್ಮ ಮನಸ್ಸಿಗೆ ಬಂದಂಗ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ತಾಯಿಯವರು ಸಣ್ಣ ಪುಟ್ಟ ನಮ್ಮ ಗ್ರಾಮದಲ್ಲಿ ಈ ನೀರ ನಿರ್ವಹಣೆ ಆಗಿರ್ಬೋದು, ಅಥವಾ ಲೈಟ್ ಹಾಕೋದಾಗಿರ್ಬೋದು, ಅಥವಾ ಚರಂಡಿ ಕ್ಲೀನ್ ಮಾಡೋದಾಗಿರ್ಬೋದು, ಸಣ್ಣ ಪುಟ್ಟ ಹಿಂಗೆ ಆಗುದ್ರ ಲೇಬರಿಗೆ ಹಚ್ಚಿ ನಾವು ಕೆಲಸ ಮಾಡ್ಕೊತಾರ. ಆದ್ರೆ ಲೇಬರ್ ಪೇಮೆಂಟ್ ಬಿ ಅವರು ಕೊಡ್ತಾ ಇಲ್ಲ. ಈಗ ಎಷ್ಟೋ ಸುಮಾರು ಒಂದು 7-8 ತಿಂಗಳು ಹಚ್ಚಿ ಕಡೆ ಕೆಲಸ ಮಾಡೋದು ಅಮೌಂಟ್ ಇನ್ನೂವರೆಗೆ ನಮ್ಗೆ ಅವರು ಕೊಡ್ಲಿಲ್ಲ. ಪಂಚಾಯತಿದಾಗ ದುಡ್ಡೇ ಇಲ್ಲ ಅಂತಾರ. ಅದ್ರ ಟ್ಯಾಕ್ಸ್ ನಾವು ಲೆಕ್ಕ ಕೇಳ್ತಾ ಇದಾರೆ. ಟ್ಯಾಕ್ಸಿನ ಲೆಕ್ಕ ಬಿ ಇನ್ನೂವರೆಗೆ ಅವ್ರು ಕೊಡ್ಲಿಲ್ಲ. ಆಯ್ತು 15 ಫೈನಾನ್ಸ್ ಲೆಕ್ಕ ಬಿ ಇನ್ನೂವರೆಗೆ ಅವ್ರು ಕೊಡ್ಲಿಲ್ಲ. ಮೀಟಿಂಗ್ ಇಡ್ರಿ ಅಂತಂದ್ರೆ ಈಗ ಯಾಕಪ್ಪ ಮೀಟಿಂಗ್ ಅಂತ ನಮ್ಗೆ ಕ್ವಶನ್ ಮಾಡ್ತಾ ಇದಾರೆ ಅಂತ. ಮಾದಿಗ ದಂಡೋರ ಹೋರಾಟ ಸಮಿತಿ ಮಾಪಣ್ಣ ಹದ್ನೂರ್ ಬಣದ ವತಿಯಿಂದ ಕಮಲಾಪುರ ತಾಲೂಕಾ ಅಧ್ಯಕ್ಷರಾಗಿ ದೇವರಾಜ್ ದಿಗ್ಗಿ ಡೊಂಗರಗಾಂವ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಮಾದಿಗ ದಂಡೋರ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷ ಚಂದ್ರಕಾಂತ್ ಸಗರ್ಕರ್ ತಿಳಿಸಿದ್ದಾರೆ. ನಗರದ ಕನ್ನಡ ಭವನದ ಸಭೆ ಮಾಡಿದ ಮಾದಿಗ ದಂಡೋರ ಹೋರಾಟ ಸಮಿತಿ ಪದಾಧಿಕಾರಿಗಳು ಕಮಲಾಪುರ ತಾಲೂಕಿಗೆ ನೂತನ ಅಧ್ಯಕ್ಷರನ್ನಾಗಿ ದೇವರಾಜ್ ಡಗ್ಗಿ ಅವರನ್ನು ಸರ್ವ ಸದಸ್ಯರ ಸರ್ವಾನುಮತದಿಂದ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ ಎಂದರು. ದೇವರಾಜ್ ಅವರು ಸಮಾಜಕ್ಕೆ ಹಗಲಿರುಳು ಶ್ರಮಿಸುತ್ತೇನೆ ಎಂದು ವಚನ ನೀಡಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಪ್ರಭಾಕರ್ ಹದ್ನೂರ್, ಮಾದಿಗ ದಂಡೋರ ಹೋರಾಟ ಸಮಿತಿ ಮಾಪಣ್ಣ ಹದ್ನೂರ್, ಬಣದ ಜಿಲ್ಲಾ ಅಧ್ಯಕ್ಷ ಚಂದ್ರಕಾಂತ್ ಸಗರ್ಕರ್, ಹಿರಿಯ ಮುಖಂಡರಾದ ಸಿದ್ದರಾಮ್ ಹೊಸ್ಮನಿ, ಶರಣಪ್ಪ ಬಳಚಕ್ರ, ಗುರು ಸಿಂಗೆ, ಶಿವಲಿಂಗ್ ಶೆಟ್ಟಿಯಾರರು, ಅಂಬಾರಾವ್ ಡೊಂಗರಗಾಂವ್, ಜೈವಂತ್, ಡಿಗ್ಗಿ ಡೊಂಗರಗಾಂವ್ ಸೇರಿದಂತೆ ಮಾದಿಗ ದಂಡೋರ ಹೋರಾಟ ಸಮಿತಿ ಮಾಪಣ್ಣ ಹದ್ನೂರ್ ಬಣ್ಣದ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದೇವರಾಜ್ ಡಗ್ಗಿ ಡೊಂಗರಗಾಂವ್ ಅವರನ್ನು ನೂತನ ಕಮಲಾಪುರ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮಾಪಣ್ಣ ಮಾದಿಗ ದಂಡೋರ ಸಮಿತಿಗೆ ಮಾಪಣ್ಣ ಹದ್ನೂರ್ ಬಣಕ್ಕೆ ಜೈ ಮಾದಿಗ, ಹೇಳ್ರಣ. ಮಾದಿಗ ದಂಡೋರ ಮಾಪಣ್ಣ ಹದ್ನೂರು ಬಣದ ವತಿಯಿಂದ ಕಮಲಾಪುರ ನೂತನ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರಾಗಿ ದೇವೇಂದ್ರಪ್ಪ ಡಿಗ್ಗಿ ಅವರನ್ನು ನೇಮಕ ಮಾಡಲಾಯಿತು. ಡೊಂಗರಗಾಂವ್ ಎಲ್ಲರೂ ಯಾರು ಸಭೆ ಇದು ಮಾಡಿ ಎಲ್ಲರೂ ಸರ್ವಾನುಮತದಿಂದ ಕಮಲಾಪುರ ತಾಲೂಕದವರು ಹೇಳ್ರಿ ಅದನ್ನು. ಮಾದಿಗ ದಂಡೋರ ಇಂದಿನ ಸಭೆಯಲ್ಲಿ ಇವರ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ತಾಲೂಕಾ ಘಟಕಕ್ಕೆ ಓಕೆ. ಅವ್ರ ಮುಂದೆ ಏನೇನು ಮಾಡೋಕೆ ಅವ್ರ ಜವಾಬ್ದಾರಿ, ಅವರೆಲ್ಲ ಜವಾಬ್ದಾರಿ ಏನದ ಅವರನ್ನು ಅವರು ಪೂರ್ವಹಿತವಾದ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಿರುತ್ತೀವಿ. ಈ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲ ಸಮಾಜಕ್ಕೆ ಹೋರಾಟ ಮಾಡಬೇಕಂತ ನಾನು. ತಮ್ಮ ಹೆಸರು ಹೇಳಿ. ಚಂದ್ರಕಾಂತ್ ಸಗರ್ಕರ್, ಜಿಲ್ಲಾಧ್ಯಕ್ಷರು, ಮಾದಿಗ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.